ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ 6 ತಿಂಗಳ ಮಗುವಿನಿಂದ ಹಿಡಿದು 3 ವರ್ಷದ ಮಗುವಿಗೆ ಯಾವ ರೀತಿ ರಾಗಿ ಸರಿ ಮಾಡೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 20 ಆರೋಗ್ಯಕರವಾದ ಪದಾರ್ಥಗಳನ್ನು ಸೇರಿಸಿ ನಾನು ಈ ಸರಿಯನ್ನು ಮಾಡಿದ್ದೀನಿ. ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ನಾನು ಈ ಕಪ್ನಿಂದ ಅಳತೆಗೆ ತಗೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ರಾಗಿ 1.5 ಕಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರಾಗಿನ ಆಲ್ರೆಡಿ ಕ್ಲೀನ್ ಮಾಡಿ ಇದನ್ನು ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಒಂದು 5 ನಿಮಿಷ ನಾವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಆವಾಗಲೇ ಮಗುವಿಗೆ ಹೊಟ್ಟೆ ನೋವು ಬರೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಹುರ್ಕೊಂಡಿದ್ರೆ. ಈಗ ಚೆನ್ನಾಗಿ ಹುರಿದಿದೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆವಾಗ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನಂತರ ನಾನು ಕೆಂಪಕ್ಕಿ ಅರ್ಧ ಕಪ್ ತೊಗೊಂಡಿದ್ದೀನಿ, ಅದೇ ರೀತಿ ಬಿಳಿ ಅಕ್ಕಿ 1 ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಕ್ಕಿ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಅಕ್ಕಿ ಎಲ್ಲ ಬೆಳ್ಳಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನು ಗೋಧಿನ 1.5 ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಗೋಧಿ ಉಬ್ಬಿದೆ, ಆಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಫಾಲೋ ಮಾಡಿ. ರಾಗಿ ಸರಿ ತುಂಬ ಚೆನ್ನಾಗಿ ಬರುತ್ತೆ, ಅಳತೆನೂ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ನಂತರ ನಾನು ನಾಟಿ ಜೋಳ ಅಥವಾ ಚಿಕ್ಕ ಜೋಳ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಂತೂ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಮಕ್ಕಳು ತುಂಬ ಗಟ್ಟಿಯಾಗಿರ್ತಾರೆ ಫ್ರೆಂಡ್ಸ್. ನೋಡಿ, ಪುರಿ ಬಂದಿದೆ. ಈ ಥರ ಬಂದರೆ ಜೋಳ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ನಂತರ ನಾನು ಸಜ್ಜೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದನ್ನು ನಾವು ಮೊದಲೇ ಕ್ಲೀನ್ ಮಾಡ್ಕೊಂಡಿರಬೇಕು. ಇದರಲ್ಲಿ ಕಲ್ಲೆಲ್ಲ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಇಟ್ಕೊಂಡಿರಬೇಕು. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹುರಿಯೋಗ, ಎಲ್ಲ ಪದಾರ್ಥಗಳೂ ಅಷ್ಟೇ. ನಂತರ ತೊಗರಿಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದನ್ನು ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಿಸಿ ಹಾಕ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಎಲ್ಲ ಪದಾರ್ಥಗಳನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಈಗ ನೋಡಿದ್ರಲ್ಲ, ಬ್ರೌನ್ ಕಲರ್ಗೆ ತಿರುಗಿದೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಂತರ ನಾನು ಹೆಸರು ಕಾಳು ಅರ್ಧ ಕಪ್ ತೊಗೊಂಡಿದ್ದೀನಿ. ಯಾವಾಗಲೂ ನಾವು ಹೆಸರು ಬೇಳೆ ತೊಗೋಬಾರ್ದು. ಹೆಸರು ಕಾಳಲ್ಲಿ ಹೊಟ್ಟೆಲಿ ಫೈಬರ್ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ವಾಶ್ ಮಾಡಿ ಒಣಗಿಸಿ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗಿದೆ. ಈ ಥರ ಇದ್ದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಂತರ ನಾನು ಕಡಲೆಕಾಳು 1/4 ಕಪ್ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಂತರ ನಾನು ಕಡಲೆ ಬೀಜ 1/4 ಕಪ್ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರು ಮಕ್ಕಳು ಸಣ್ಣ ಇದ್ರೇನು ಈ ರಾಗಿ ಸಿರಿ ತಿನ್ನಿಸೋದ್ರಿಂದ ದಪ್ಪ ಆಗ್ತಾರೆ ಫ್ರೆಂಡ್ಸ್, ಬೇಗನೂ ಜೀರ್ಣ ಆಗುತ್ತೆ. ನಂತರ ನಾನು ಬಾದಾಮಿನ 1/4 ಕಪ್ ತೊಗೊಂಡಿದ್ದೀನಿ. ಇದಂತೂ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬುದ್ಧಿಶಕ್ತಿ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನಾವು 1/4 ಕಪ್ ತಗೊಂಡು ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೇಕು. ನಂತರ ವಾಲ್ನಟ್ಸ್ 1/4 ಕಪ್ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಡ್ರೈ ಫ್ರೂಟ್ಸನ್ನು ನಾವು ವಾಶ್ ಮಾಡಿ ಹಾಕೋಬೇಕು ಫ್ರೆಂಡ್ಸ್. ವಾಲ್ನಟ್ಸ್ ಮೆದುಳಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ನಂತರ ನಾನು ಮೆಣಸು 20ರಿಂದ 30 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಅದೇ ರೀತಿ ಜೀರಿಗೆ ಒಂದು 30ರಿಂದ 40 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಕ್ಕಳ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ. ಅದೇ ರೀತಿ ಕೆಮ್ಮು ನೆಗಡಿ ಎಲ್ಲನೂ ದೂರ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ನಾವು 1-2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಹಾಕ್ಕೋಬೇಕು. ನಂತರ ಡ್ರೈ ಡೇಟ್ಸ್ ಅಥವಾ ಒಣ ಖರ್ಜೂರ 5ರಿಂದ 6 ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು 1 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು.
ಇದನ್ನು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಚೆನ್ನಾಗಿ ರಕ್ತ ಉತ್ಪತ್ತಿ ಆಗುತ್ತೆ ಫ್ರೆಂಡ್ಸ್. ನಂತರ ಜಾಜಿಕಾಯಿ ಅಥವಾ ನಟ್ಮಗ್ ಅಂತಾರೆ, ಅದೇ ರೀತಿ ಬಜೆನ 1-2ರಿಂದ 3 ಪೀಸ್ನ ಹಾಕಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆರಡು ಅಂತೂ ಇನ್ನು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಚೆನ್ನಾಗಿ ಜೀರ್ಣ ಆಗುತ್ತೆ, ಅದೇ ರೀತಿ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವೆರಡು ಯೂಸ್ ಮಾಡೋದ್ರಿಂದ. ಕರಿಬೇವು 20 ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಫೋಲಿಕ್ ಆ್ಯಸಿಡ್ ಮತ್ತು ಫೈಬರ್ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಎಲ್ಲ ಇದೆ ಫ್ರೆಂಡ್ಸ್. ನಂತರ 1 ಎಲೆಗೆ 20 ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಂತೂ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು. ನಂತರ ತುಳಸಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಫ್ರೆಂಡ್ಸ್. ಅದೇ ರೀತಿ ಅಮೃತ ಬಳ್ಳಿ ಮಕ್ಕಳಿಗೆ ಏನಾದರೂ ಜ್ವರ ಏನಾದರೂ ಇದ್ದಾಗ ಕಮ್ಮಿ ಮಾಡುತ್ತೆ. ಇದನ್ನೆಲ್ಲನೂ ನಾವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಲೆಗಳನ್ನ ಹಾಕಿದ್ರೇನು ತುಂಬ ಒಳ್ಳೆಯದು, ನಿಮ್ಮ ಮನೇಲಿದ್ದರೆ ಹಾಕಿ, ಇದು ಆಪ್ಷನಲ್ ಫ್ರೆಂಡ್ಸ್. ತುಳಸಿ ಮತ್ತು ಕರಿಬೇವನ್ನ ಸೇರಿಸ್ಕೋಬೋದು, ಎಲ್ಲರ ಮನೆಯಲ್ಲೂ ಸಿಗತ್ತೆ. ಇಷ್ಟನ್ನು ಸೇರಿಸಿ ನಾವು ಒಂದು ದೊಡ್ಡ ಬೇಷನಲ್ಲಿ ಚೆನ್ನಾಗಿ ತಣ್ಣಗೆ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಣ್ಣಗೆ ಮಾಡ್ಕೋಬೇಕು. ನಾನು ನನ್ನ ಮಗುಗೆ 6 ತಿಂಗಳಿನಿಂದ ಇದನ್ನೇ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ 11 ತಿಂಗಳು. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸ್ವಲ್ಪ ದಪ್ಪನೂ ಆಗಿದ್ದಾನೆ. ಈ ರಾಗಿ ಸೇರಿನ ಕೊಡೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಈಗ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಸ್ಮೂತಾಗಿ ಪೌಡರ್ ಥರ ಮಾಡ್ಕೋಬೇಕು, ಆಗ ಬೇಗ ಜೀರ್ಣ ಆಗುತ್ತೆ, ಮಾಡೋದಕ್ಕೂ ಈಸಿ. 1 ವರ್ಷ ಮೇಲೆ ನಾವು ಸ್ವಲ್ಪ ತೆರೆಯಾಗಿ ನಾವು ಪೌಡರ್ನ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಇದೆ. ನಾವು ಇದನ್ನು ಜಲ್ದಿ ಇಟ್ಕೋಬೇಕು. ನಾವು ಇದನ್ನು ಗ್ಲಾಸ್ ಜಾರ್ನಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಅಥವಾ ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಸ್ಟೋರ್ ಮಾಡ್ಕೋಬೇಕು. ಒಂದು ಚಿಕ್ಕ ಬಾಕ್ಸ್ನಲ್ಲಿ ಸ್ವಲ್ಪ ಸ್ಟೋರ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಕಿದ್ದೆಲ್ಲ ಟೈಟಾಗಿರೋ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿರಬೇಕು, ಯಾವಾಗಲೂ ತೆಗಿತಾ ಇರಬಾರ್ದು. ಈಗ ನಾವು ರಾಗಿ ಸರಿ ಮಾಡೋಣ. ಮೊದಲಿಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಸರಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ಗೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆಗ ಸರಿ ಚೆನ್ನಾಗಿ ಬರುತ್ತೆ. ನಾನು 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ಸೇರಿಸ್ಬಾರ್ದು, ಮಕ್ಕಳು ಜಾಸ್ತಿ ಉಪ್ಪನ್ನ ತಿನ್ನಬಾರ್ದು ಫ್ರೆಂಡ್ಸ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಸರಿನ ಕಾಯಿಸೋಣ ಫ್ರೆಂಡ್ಸ್. ಅದಕ್ಕೆ ನಾನು ಮೊದಲಿಗೆ ಸ್ಟವ್ ಆನ್ ಮಾಡಿದ್ದೀನಿ. ಈಗ ನಾನು ಈ ಚಿಕ್ಕ ಪಾತ್ರೆನ ಇಟ್ಟು ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾವು ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಉಂಡೆಗಳಾಗ್ಬಿಡುತ್ತೆ. ಯಾವಾಗಲೂ ನಾವು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಮಕ್ಕಳಿಗೆ 6 ತಿಂಗಳಿಂದ ಸರಿ ಕೊಡೋದು ತುಂಬ ಒಳ್ಳೆಯದು, 4 ತಿಂಗಳಿಂದನೂ ಕೊಡ್ಬೋದು. ಆದರೆ ಅದಕ್ಕೆ ಇಷ್ಟೊಂದು ಪದಾರ್ಥಗಳನ್ನ ಸೇರಿಸಬಾರ್ದು ಫ್ರೆಂಡ್ಸ್, ಯಾಕಂದರೆ ಜೀರ್ಣ ಆಗೋದಿಲ್ಲ. ನಾನು ಇದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅದೇ ರೀತಿ ಡೈಲಿ ರೊಟೀನ್ ಕೂಡ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಏನೇನು ತಿನ್ನಿಸ್ಬೋದು ಅಂತ ಸಪೋರ್ಟ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ನಿಮ್ಗೆ ಇನ್ನೂ ನೀರಾಗಬೇಕು ಅಂದರೆ ಬಿಸಿ ನೀರನ್ನ ಸೇರಿಸ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ಟಾರ್ಟಿಂಗಿಂದನೇ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. 1 ನಿಮಿಷ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸೋಣ. ಬೇಗ ಸರಿ ಮಾಡ್ಕೋಬೋದು ಫ್ರೆಂಡ್ಸ್, ಇಷ್ಟೊಂದು ಸ್ಮೂತಾಗಿ ಪೌಡರ್ ಇದ್ದರೆ. ಈಗ ಚೆನ್ನಾಗಿ ಬೆಂದಿದೆ. ನಾವು ಇದನ್ನು ಬಿಸಿ ಬಿಸಿ ತಿನ್ನಿಸ್ಬಾರ್ದು, ಒಂದು 80% ತಣ್ಣಗಾದ್ಮೇಲೆ ಮಗುವಿಗೆ ತಿನ್ನಿಸ್ಬೇಕು, ಯಾಕಂದರೆ ರಾಗಿ ಸರಿ ಬೇಗ ತಣ್ಣಗಾಗೋದಿಲ್ಲ. ಈಗ ನಾವು ಯಾವಾಗಲೂ ಸ್ಟೀಲ್ ಅಥವಾ ಬೆಳ್ಳಿ ಕಪ್ಗೆ ನಾವು ರಾಗಿ ಸರಿನ ಸೇರಿಸ್ಕೊಂಡು ತಿನ್ನಿಸ್ಬೇಕು. ಪ್ಲಾಸ್ಟಿಕ್ ಕಪ್ನ ಯೂಸ್ ಮಾಡಬಾರ್ದು ಫ್ರೆಂಡ್ಸ್, ಯಾಕಂದರೆ ಬಿಸಿಗೆ ಸ್ವಲ್ಪ ಮೆಲ್ಟ್ ಆಗುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದೂ ಅಲ್ಲ. ನಂತರ ನಾನು ಇದಕ್ಕೆ ಒಂದು 5ರಿಂದ 6 ಡ್ರಾಪ್ಸ್ ಅಥವಾ ಚಿಕ್ಕ ಸ್ಪೂನಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ತುಪ್ಪ ಫ್ರೆಂಡ್ಸ್. ಯಾವಾಗಲೂ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಮಾಡಿರೋ ತುಪ್ಪನೇ ಕೊಡಬೇಕು. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬೇಕು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ರಾಗಿ ಸರಿ ಮಾಡುವ ವಿಧಾನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾನೆ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.